ಅದಕ್ಕೆ ನಾನು ಒಂದು ಉತ್ತರ ಕೊಡ್ತೀನಿ, ತಿಳ್ಕೊಡ್ರಿ. ನೀವು ಇದನ್ನು ನಿಯಮ ಕೇಳ್ತಾ ಇದ್ದೀರಿ, ಅದನ್ನು ನಿಯಮ ಪಾಲನೆ ಕೇಳ್ತಾ ಇದ್ದೀರಿ. ನಿಯಮ ಪಾಲನೆಯಲ್ಲಿ ರೆಸಿಡೆನ್ಷಿಯಲ್ನಲ್ಲಿ ಎಷ್ಟು ಕಮರ್ಷಿಯಲ್ ಮಾಡಿದ್ದಾರೆ ಅಷ್ಟು ಕಮರ್ಷಿಯಲ್ನಲ್ಲಿ ವ್ಯಾಲ್ಯೂಷನ್ ಮಾಡಿಲ್ಲ. ಗೊತ್ತಾಯ್ತಾ? ಕಮರ್ಷಿಯಲ್ನಲ್ಲಿ ವ್ಯಾಲ್ಯೂಷನ್ ಮಾಡೋದು ಭಾಳ ಕಡಿಮೆ, ರೆಸಿಡೆನ್ಷಿಯಲ್ಗೆ ಕಮರ್ಷಿಯಲ್ ವ್ಯಾಲ್ಯೂಷನ್ ಮಾಡೋದು ಜಾಸ್ತಿ. ಹೀಗಾಗಿ ಆ ವಿಚಾರ ನೀವು ಹೇಳ್ತಾ ಇರುವುದು ಪಾಲನೆ ಮಾಡದೇ ಇರ್ತಕ್ಕಂಥ ವಿಚಾರ, ಅದು ಕಟ್ಟುನಿಟ್ಟಾಗಿ ಮಾಡೋಣ. ಅದರಲ್ಲಿ ನಮ್ಮ ಕಡೆಗೆ ಏನಿದೆ, ಟ್ಯಾಕ್ಸ್ನಲ್ಲಿ ನೀವು ಏನು ಬಳಕೆ ಮಾಡ್ತೀರಿ ಆ ಆಧಾರದ ಮೇಲೆ ಟ್ಯಾಕ್ಸೇಷನ್ ಮಾಡ್ತೀವಿ. ಗೊತ್ತಾಯ್ತಾ? ನಿಯಮ ಪ್ರಕಾರ ನಿಮಗೆ ಅಲ್ಲಿ ಇದನ್ನು ಸ್ಟ್ರೀಟ್ ಫ್ಲೋರ್ ಇಡಬೇಕಾಗಿತ್ತು, ಪಾರ್ಕಿಂಗ್ ಮಾಡ್ಲಿಕ್ಕೆ ಬಿಡಬಾರ್ದಾಗಿತ್ತು, ಇತ್ಯಾದಿ. ಬಟ್ ನೀವು ಅಲ್ಲಿ ಅಂಗಡಿ ಹಾಕಿದರೆ ನಾವು ಅಂಗಡಿಗಾಗಿ ಆ ಟ್ಯಾಕ್ಸೇ ಹಾಕ್ತೀವಿ. ಯು ಹ್ಯಾವ್ ವೈಲೇಟೆಡ್ ಮೈ ಟ್ರೇಡ್ ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ, ನಿಮಗೆ ಕಾನೂನು ಪ್ರಕಾರ ಮಾಡಬಾರ್ದಾಗಿತ್ತು, ನೀವು ಬಳಸ್ತಾ ಇದ್ದೀರಿ ಅಂದರೆ ಕಮರ್ಷಿಯಲ್ ಹಾಕ್ಕೊಂಡ್ರೆ ಟ್ಯಾಕ್ಸ್ ಹಾಕ್ತೀವಿ ನಾವು. ಸೊ ಟ್ಯಾಕ್ಸ್ನಲ್ಲಿ ನಮಗೆ ಆ ಥರ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಆ ಥರ ಸುಧಾರಣೆ ಇದೆ. ಟ್ಯಾಕ್ಸ್ನಲ್ಲಿ ಬರುತ್ತದೆ. ಈಗ ನೋಡಿ, ಬೆಸ್ಕಾಮ್ ತಗೊಂಡು ಹಾಕ್ತಾ ಇದ್ದೀವಲ್ಲ, ಸಿಕ್ಕಾಪಟ್ಟೆ ಇದೆ. ನಮ್ಮ ಉದಾಹರಣಕ್ಕಾಗಿ ನಮ್ಮ ಮುನೀಶ್ ಮುದ್ಗಿಲ್ ಅವರು ಇದ್ದಾರೆ, ಅವರು ನಿಮಗೆ ಸುಮಾರು ವಿವರಗಳು ಕೊಡ್ತಾರೆ ವಿಸ್ತಾರವಾಗಿ. ಈಗ ನೆಕ್ಸ್ಟ್ ಸರ್, ಆಕ್ಷೇಪಣೆಗಳು ಬಂದರೆ ಆ ಆಕ್ಷೇಪಣೆ ಏನು ಬಂದಿದೆ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಅದರ್ವೈಸ್ ಯಾಕೆ ಅದು ಕರಡು ಯಾಕೆ ನಾವು ಪ್ರಕಟಣೆ ಮಾಡ್ತೀವಿ? ಸೊ ದ್ಯಾಟ್ ನಮ್ಮಿಂದ ಆಕ್ಷೇಪಣೆ ಬರಲಿ. ಆ ಆಕ್ಷೇಪಣೆ ನೋಡಿಕೊಂಡು ಒಂದು ಸರ್ಕಾರ ಸೂಕ್ತವಾದ ತೀರ್ಮಾನ ತಗೊಳ್ತದೆ. ಅದೇ ಪ್ರಜಾಪ್ರಭುತ್ವದ ಮೂಲ ಅಂಶ. ಇದಕ್ಕಾಗಿ ನೀವು ಪರಿಗಣನೆ ಮಾಡಿ ಇಷ್ಟು ತಿದ್ದುಪಡಿಯಾಗಿದೆ. ಆಕ್ಷೇಪಣೆ ಇದೆ. DCM ಅವ್ರದ್ದು ಬೆಂಗಳೂರು ಸಿಟಿನಲ್ಲಿ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಇದೆ, ಅದಕ್ಕೋಸ್ಕರ ಕಮರ್ಷಿಯಲ್ನೆಲ್ಲ ಕಡಿಮೆ ಮಾಡಿದ್ದಾರೆ ಅಂತ ಸರ್. ಅದಕ್ಕೆ ನಾವು ಏನು ಉತ್ತರ ಕೊಡ್ತೀವಿ ಸರ್? ಈಗ ಪಾಲಿಸಿ ಸರ್, ಫುಟ್ಪಾತ್ ಪಾರ್ಕಿಂಗ್ ಏನು ಕ್ರಮ ತಗೋತೀರಾ ಸರ್? ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತೀರಾ? ಏನಂತ ಮಾಡ್ತೀರಾ ಸರ್? ಇಷ್ಟೇ ತಗೊಳ್ಬೇಕು, ಇಷ್ಟು ಅಂಡರಲ್ಲೇ ನೀವು ಒಂದು ಕಾರಿಗೆ ಚಾರ್ಜ್ ಮಾಡಬೇಕು, ಆ ಥರದ್ದು ಏನಾದರೂ ರೂಲ್ಸ್ ಮಾಡ್ತೀರಾ? ಈಗ ಸಪೋಸ್ ಇದು ಅಗೇನ್ ನಾನು ಹೇಳ್ತೀನಿ, ಟೂ ಮಚ್ ರೆಗ್ಯುಲೇಷನ್. ನೀವು ಮಾರ್ಕೆಟ್ಗೆ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಹೋದರೆ, ಅದು ಅಷ್ಟು ಮಟ್ಟಕ್ಕೆ ಮಾಡ್ಲಿಕ್ಕೆ ಹೋದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಂಪ್ಲಿಮೆಂಟೇಷನ್. ಹೀಗಾಗಿ ಮಾರ್ಕೆಟ್ಗೆ ಹೋಗೋರು ಯಾರು ನಿಮ್ಮ ಇಷ್ಟ. ಮಾರ್ಕೆಟ್ ಇಸ್ ಅನ್ ಓಪನ್ ಪ್ಲೇಸ್. ನೀವು ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನು ನಿಮಗೆ ಸರಿಯಾಗಿ ವಸ್ತುಗಳು ಸಿಗ್ತಾ ಇಲ್ಲ, ಅದರಲ್ಲಿ ಮೋಸ ಇದೆ, ಇತ್ಯಾದಿ ಇದ್ದರೆ ನೀವು ಅಲ್ಲಿ ಹೋಗಬಾರ್ದು, ಬೇರೆ ಕಡೆಗೆ ಹೋಗಿ. ಎಲ್ಲರೂ ಒಂಥರ ಇರಲ್ಲ. ಚಿಕ್ಕಪೇಟೆ ಇದೆ, ಚಿಕ್ಕಪೇಟೆ ಇದೆ, ಗಾಂಧಿನಗರ ಇದೆ, ಅದು ಕೂಡ ಇದೆ. ನೆಕ್ಸ್ಟ್ ಅದು ನಾನು ಹೇಳ್ತೀನಿ, ಅದು ಕೂಡ ಪಾರ್ಕಿಂಗ್ ವಾಲ್ಯೂಷನ್ ಮಾಡಿಕೊಂಡು ಈ ಎಲ್ಲ ಕಡೆಗೆ ನಾವು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಹಾಕಿದ್ರು ಸಹ ಯಾರು ಹೋಗದೇ ಇದ್ದದ್ದು ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮಾರ್ಕೆಟ್ಗೆ. ಅದನ್ನು ಕೂಡ ಒಂದು ಪ್ರಾಬ್ಲಮೇ. ಅದು ಹೇಗೆ ಎನ್ಫೋರ್ಸ್ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸರ್ವಿಸ್ ಚಾರ್ಜಸ್. ಓಕೆ, ಈಗ ತಮ್ಮ ಎಲ್ಲರಿಗೂ ಗೊತ್ತಿದ ಹಾಗೆ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ನಲ್ಲಿ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾಡಬೇಕು ಅಂತ ಆಗಿ ಎಲ್ಲ ರಾಜ್ಯಗಳು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 2016 ಅನ್ವಯ ತಮ್ಮ ಕಡೆಗೆ ಬೈಲಾ ಇತ್ಯಾದಿ ಮಾಡ್ತಾ ಬಂದಿದ್ದಾರೆ. ನಾವು BBMP ಬೈಲಾ 2020ನೇ ಇಸ್ವಿಯಲ್ಲಿ ಮಾಡಿದ್ದು ಇದೆ. ಅದರಲ್ಲಿ ರೆಸಿಡೆನ್ಷಿಯಲಿಂದ ಏನು ತಗೊಳ್ಬೇಕು, ಅಲ್ಲಿ ಕುಟುಂಬದ ಲೆಕ್ಕ ಇದೆ. ಒಂದು ಕುಟುಂಬದಿಂದ ಹೇಗೆ ಉತ್ಪಾದನೆ ಆಗುತ್ತದೆ ತ್ಯಾಜ್ಯ, ಆ ಆಧಾರದ ಮೇಲೇ ರೆಸಿಡೆನ್ಷಿಯಲ್ಗೆ ಬಂದ ರೇಟು, ಕಮರ್ಷಿಯಲ್ನಲ್ಲಿ ಕೂಡ ಎಷ್ಟು ತ್ಯಾಜ್ಯ ಆಗ್ಬೋದು ಅಂತ ಯೋಚನೆ ಮಾಡಿ 5 kg ಆದರೆ ಒಂದು ರೇಟ್, 10 kg ಆದರೆ ಒಂದು ರೇಟ್, ಆ ಥರ 2020ನೇ ಇಸ್ವಿಯಲ್ಲಿ ಬಾಡಿ ಇದ್ದಾಗಲೇ BBMP ಬೈಲಾನಲ್ಲಿ ಅಡಾಪ್ಟ್ ಮಾಡಲಾಗಿದೆ. ಅದು ಏನು ಉದ್ದೇಶ? ಯೂಸರ್ ಚಾರ್ಜಸ್ ಹಾಕೋದು, ಯಾವುದು ನಾವು ಯಾರು ಪೊಲ್ಯೂಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಪ್ರತಿಯೊಬ್ಬರು ನಮ್ಮ ದಿನನಿತ್ಯದಲ್ಲಿ ನಾವು ವೇಸ್ಟ್ ಜನರೇಟ್ ಮಾಡ್ತೀವಿ. ಆ ತ್ಯಾಜ್ಯ ಅವರಿಗೆ ಸೂಕ್ತವಾಗಿ ನಾವು ಚಾರ್ಜ್ ಮಾಡಬೇಕು. ಈಕ್ವಲ್ ಆಗಿ ಹೇಳೋಕ್ಕೆ ಆಗಲ್ಲ ಎಲ್ಲರಿಗೂ ಮಾಡೋದು, ಬಟ್ ಸೂಕ್ತವಾಗಿ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡುವಾಗ ಪೇಯಿಂಗ್ ಕೆಪಾಸಿಟಿನೂ ಅಫೋರ್ಡೆಬಿಲಿಟಿನೂ ನೋಡಬೇಕು. ನೀವೆಲ್ಲರಿಗೂ ಮಾಡಿ ಆ ಬಡವರಿಂದ ಕೂಡ ಸೇಮ್ ತಗೊಳ್ತೀರಿ ಅಂತ ಆದರೆ ಸ್ವಲ್ಪ ಕೌಂಟ್ ಆಗ್ತದೆ. ಹೀಗಾಗಿ ಆ ದಿಕ್ಕಿನಲ್ಲಿ ಪ್ರಿನ್ಸಿಪಲ್ ಹಾಕಿಬಿಟ್ಟು ಚಾರ್ಜಸ್ ಮಾಡಿ ಅಂತ ಹೇಳಿದ್ದು.
ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗೆ ಎಲ್ಲ ಆಗಿದೆ. ರೂರಲ್ ಏರಿಯಾದಲ್ಲಿಯೂ ಕೂಡ ₹2 ಪರ್ ಡೇ ಹೆಸರಿನಲ್ಲಿ ಅಥವಾ ₹1 ಪರ್ ಡೇ ಅಂತ ಮಾಡಿಕೊಂಡು ಯಾವುದೇ ಹೌಸ್ ಹೋಲ್ಡಲ್ಲಿ ಒಂದು ತಿಂಗಳಿಗೆ ₹30, ₹40, ₹50, ₹60 ಮಾಡ್ತಾ ಬಂದಿದ್ದಾರೆ. ಬೇರೆ ಬೇರೆ ನಗರಗಳಿಗೆ ನೀವು ಹೋಲಿಕೆ ಮಾಡಿದಲ್ಲಿ ಅದನ್ನು ಕೂಡ ಬಡವರಿಗೆ 10ರಿಂದ ಹಿಡಿದು ಕೆಲವರು 50ವರೆಗೂ ಮಾಡಿದ್ದಾರೆ, ಕೆಲವು 50ಇಂದ 300ವರೆಗೂ ಮಾಡಿದ್ದಾರೆ. ಸೊ ಮುಂಬೈ, ಪುಣೆ ಇತ್ಯಾದಿಯಲ್ಲಿ ಈಗಾಗಲೇ ಅವರು ರೂಲ್ಸ್ ಹಾಕ್ಕೊಂಡು ಮಾಡಿದ್ದಾರೆ. ನಾವು 2020ನೇ ಇಸ್ವಿ ಆದಮೇಲೆ ಅದು ಕೋವಿಡ್ ಇತ್ಯಾದಿ ಬಂತು, ಏನಕ್ಕೆ ಬಂತು, ಏನು ಕಾರಣ ಆಯಿತು ನಮ್ಗೆ ಗೊತ್ತಿಲ್ಲ. ನಾವು ಅದಕ್ಕೆ ಚಾಲನೆ ತರಲಿಕ್ಕೆ ಹೋಗಿಲ್ಲ. ಚಾಲನೆ ತರಬೇಕಾಗಿತ್ತು. ಚಾಲನೆ ಮಾಡದೇ ಇದ್ದಿದ್ದೂ ಕೂಡ ಒಂಥರ ಅಪರಾಧನೇ, ಆ ಆ್ಯಕ್ಟ್ ಬಂದ ಮೇಲೆ, ರೂಲ್ ಬಂದ ಮೇಲೆ ಇತ್ಯಾದಿ. ಹೀಗಾಗಿ ಆ ಚಾಲನೆ ತರಲಿಕ್ಕೆ ಹೋಗುವಾಗ ನಮ್ಮ ಹತ್ರ NGT ಅಪಾಯಿಂಟೆಡ್ ಕಮಿಟಿನೂ ಇದೆ. ಅವರೂ ಕೂಡ ನೀವು ಈ ರೂಲ್ ಪ್ರಕಾರ ಯಾಕೆ ಹೋಗಿಲ್ಲ, ಇದುವರೆಗೂ ನಿಮಗೇನೇ ಅಧಿಕಾರ ಇತ್ತು, ನೀವು ನಾನು ಅಲ್ಲಿ ಕೇಳ್ತೀನಿ, ಇಲ್ಲಿ ಕೇಳ್ತೀನಿ, ಗೌರ್ಮೆಂಟ್ ಕೇಳ್ತೀನಿ, ನಿಮಗೆ ಅದು ಅವಶ್ಯಕತೆಯೂ ಇಲ್ಲ. ಸ್ಥಳೀಯ ಸಂಸ್ಥೆಗೆ ಪ್ರದತ್ತವಾದ ಅಧಿಕಾರ ಇತ್ತು. ಆದರೂ ಸಹ ಸೆನ್ಸಿಟಿವ್ ವಿಚಾರ ಇರುವುದರಿಂದ ಪ್ರತಿಯೊಂದು ಪಾಲಿಸಿ ಡಿಸಿಷನ್ ಆಗ್ತದೆ. ಸರ್ಕಾರ ಹತ್ರ ಹೋಗಿ ನಾವು ಈಗ ಅದಕ್ಕೆ ಅನುಮೋದನೆ ಪಡೆಯಬೇಕಾದ್ರೆ ಸುಮಾರು ಆ ಬೈಲೋ ತಾವು ನೋಡಿ, ಆ ಬೈಲೋಯಿಂದ ನಾವು 50% ಕಡಿಮೆಗೇ ಹೋಗ್ತಾಯಿದ್ದೀವಿ. ಮತ್ತು ಟೋಟಲ್ ನಮ್ಮ ಇದರಲ್ಲಿ ಅಮೌಂಟ್ನಲ್ಲಿ ವಸತಿ ಪ್ರದೇಶಗಳಿಂದ ನಾವು ಪ್ರತಿಯೊಂದು ಮನೆಯಿಂದ ಹೋಗಿ ತೊಗೊಳ್ಬೇಕು ಅಂತ ಏನಿದೆ, ಓನ್ಲಿ 1/3 ಅಮೌಂಟ್, ನಾನು 680 crore, 650 to 700 crore ಲೆಕ್ಕ ಇದೆ, 683 crore ನಾವು ಬರ್ಬೋದು. ಆ 683 crore $230-40 crores ಏನಿದೆ ಮಾತ್ರ ವಸತಿ ಕಡೆಯಿಂದ ಬರೋದು. ಉಳಿದು ಎಲ್ಲ ಏನಿದೆ 2/3 ಅಮೌಂಟ್ ಬರೋದು ಕಮರ್ಷಿಯಲಿಂದ. ಬಲ್ಕ್ ಜನರೇಟರ್ಸ್ಗೆ ಅವಕಾಶ ಇದೆ, ಅವರು